ಕರ್ನಾಟಕದ ಸಮಸ್ತ ಜನತೆಗೆ ಹಾಗೂ ಅನ್ನ ಹಾಕುವ ರೈತರ ಪಾದಕ್ಕೆ, ದೇಶ ಕಾಯುವ ವೀರರ ಪಾದಕ್ಕೆ ಹಾಗೂ ಅತ್ಯುತ್ತಮವಾದ ಸಮಾಜ ಸೇವಕ ನನ್ನ ಸಹೋದರ ಆಂಟೋನಿ ರಾಜ್ರವರಿಗೆ ನನ್ನ ಹೃದಯಪೂರ್ವಕವಾದ ನಮನವನ್ನು ಸಲ್ಲಿಸ್ತಾ ಇದ್ದೀನಿ. ಏನಾದರೂ ಆಗು, ಮೊದಲು ನೀನು ಮಾನವನಾಗು. ಯಾರು ಮಾನವನ ರೀತಿಯಲ್ಲಿ ಕೆಲಸ ಮಾಡ್ತಾರೋ ಅಂಥವ್ರ ಜೊತೆ ಭಗವಂತ ಇರ್ತಾನೆ. ಸಬ್ಕಾ ಮಾಲಿಕ್ ಏಕ್ ಹೈ. ಎಲ್ಲ ಭಗವಂತನ ಪೂಜಿಸೋರ ಜೊತೆ ಭಗವಂತ ಇದ್ದೇ ಇರ್ತಾನೆ. ನೋಡಿ, ಆಂಟೋನಿ ರಾಜ್ ಅವರು ಸಮಾಜದಲ್ಲಿ ಎಂತೆಂಥ ಉತ್ತಮವಾದ ಕೆಲಸವನ್ನು ಮಾಡ್ಕೊಂಬರ್ತಾ ಇದ್ದಾರೆ. ಇವತ್ತು ನನ್ನ ತಾಯಿ ತಂದೆ ಮಾಡಿದ ಪುಣ್ಯನೋ ಏನೋ ನನಗೆ ಗೊತ್ತಿಲ್ಲ. ಅವರು ನನ್ನ ಮಗನೋ ತಮ್ಮನೋ, ನನ್ನ ಮನೆ ಅಣ್ಣ ತಮ್ಮಂದರೆ ನನ್ನನ್ನು ಮಾತಾಡಲ್ಲ. ನಾನು ಇಷ್ಟು ಬೆಳೆದಿದ್ದೀನಿ ಅಂತ ನನ್ನನ್ನು ಸ್ವಲ್ಪ ದೂರದಲ್ಲಿಟ್ಟಿದ್ದಾರೆ. ಹಣಕಾಸಿನ ವಿಚಾರದಲ್ಲಿ ನಾನು ಅವ್ರಿಗೆ ಹೆಲ್ಪ್ ಮಾಡಿದ್ದೆ, ಆದರೂ ಅವ್ರು ನನ್ನ ದೂರದಲ್ಲಿ ಇಟ್ಟಿದ್ದಾರೆ. ಇರಲಿ, ಯಾವತ್ತಾದರೂ ಅವ್ರು ಬಂದೇ ಬರ್ತಾರೆ. ಅಣ್ಣ ತಮ್ಮ ಸೇರ್ತಾರೆ. ಇವತ್ತು ರಕ್ತ ಹಂಚ್ಕೊಂಡು ಬಿಟ್ರೆ ಅಣ್ಣ ತಮ್ಮ ಅಂತ ಏನಿಲ್ಲ. ಇವತ್ತು ಆಂಟೋನಿ ರಾಜ್ ಅವರು ನನ್ನ ಬರ್ತಡೇ 12ನೇ ತಾರೀಕು ಇರೋದು. ಇವಾಗಲೇ ಅಕ್ಕ ನೀವು ಬಂದಿದ್ದೀರಾ ಬನ್ನಿ ಅಂಥೇಳಿ ನನಗೆ ಸೆಲೆಬ್ರೇಟ್ ಮಾಡಿ ಕೇಕೆಲ್ಲ ಕಟ್ ಮಾಡಿಸಿದ್ರು. ಹೃದಯ ತುಂಬಿ ನನ್ನ ಹೃದಯದಿಂದ ಅವ್ರಿಗೆ ಒಂದು ಆಶೀರ್ವಾದ ಮಾಡಲೇಬೇಕು ಅನಿಸ್ತು. ಯಾಕೆ ಅಂದರೆ ಉತ್ತಮರ ಸಂಘ ಲೇಸಯ್ಯ ಅಂತ ಹೇಳ್ತಾರೆ. ಉತ್ತಮರ ಜನ ಸಂಘ ಮಾಡಬೇಕಂತೆ. ಈಗ ಏನಾಗ್ತಿದೆ, 90% ಎದುರಿಗಿದ್ದಾಗ ಚೆನ್ನಾಗಿರ್ತಾರೆ, ಹಿಂದೆ ಒಂದು ಮಾತಾಡ್ತಾರೆ, ಮುಂದೆ ಒಂದು ಮಾತಾಡ್ತಾರೆ. 10% ಇಂಥ ಉತ್ತಮವಾದ ವ್ಯಕ್ತಿತ್ವ ಇರೋ ವ್ಯಕ್ತಿಗಳು ಸಿಗೋದು ಪುಣ್ಯ. ಅದು ತಾಯಿ ತಂದೆ ಆಶೀರ್ವಾದದಿಂದನೇ ಸಿಗೋಕ್ಕೆ ಸಾಧ್ಯ. ಇಂಥ ತಮ್ಮಂದರು ಶಾಂತಿನಗರಕ್ಕೆ ಅವರು ನೆಕ್ಸ್ಟು ಎಲೆಕ್ಷನ್ ನಿಂತ್ಕೋಬೇಕು. ಅವರು ಒಂದು MLA ಆಗಿ ಸಮಾಜಕ್ಕೆ ಇನ್ನೂ ಉತ್ತಮವಾದ, ಈಗ MLA ಇಲ್ಲದೇ ಸಾವಿರಾರು ಕೆಲಸಗಳನ್ನ ಮಾಡ್ಕೊಂಬರ್ತಾ ಇದ್ದಾರೆ ಸಮಾಜಕ್ಕೆ. ಅವರ ಬಗ್ಗೆ ನಾನು ತಿಳ್ಕೊಂಡೆ, ಭಾಳ ಖುಷಿ ಅನಿಸ್ತಾ ಇದೆ. ನಾನು ಅವ್ರ ಜೊತೆ ನಿಂತು ಉತ್ತಮವಾಗಿ ಅವ್ರಿಗೊಂದು ಕೆಲಸ ಮಾಡೋಕ್ಕೆ ಅವ್ರ ಜೊತೆ ನಾನು ಇರ್ತೀನಿ ಯಾವಾಗಲೂ ಅಂತ ಹೇಳ್ತಾ, ಆ ಯೇಸು ಸ್ವಾಮಿ, ಚಾಮುಂಡೇಶ್ವರಿ, ಭಗವಂತ ಆಯುಷು, ಆರೋಗ್ಯ, ಐಶ್ವರ್ಯ ಅವ್ರು ನೆನೆಸಿದ್ದೆಲ್ಲ ಕೈಗೂಡಂಗೆ ಮಾಡಿ ಅವರು ಇವತ್ತು 4 ಜನಕ್ಕೆ ಅನ್ನ ಹಾಕ್ತಾರೆ ಅಂದರೆ ಭಗವಂತ ಅವ್ರನ್ನ ಚೆನ್ನಾಗಿಟ್ಟಿರಲಿ ಅಂತ ನಾನು ಬೇಡ್ಕೊತೀನಿ. ಒಂದು ಒಳ್ಳೆ ಉತ್ತಮವಾದ ಒಂದೊಳ್ಳೆ ಮಗನೋ ತಮ್ಮನೋ ನನಗೆ ಸಿಕ್ಕಿದ್ದಾರೆ. ನನ್ನ ಜೀವ ಇರೋವರೆಗೂ ಹಿಂಗೆ ನಾನು ಅವ್ರನ್ನ ಕಾಪಾಡ್ಕೊಂಡು ಹೋಗ್ತೀನಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತಾ, ಇವತ್ತು ನಾನು ಒಂದು ಆಫೀಸಿಗೆ ಬಂದಿಲ್ಲ, ಯಾವುದೋ ಒಂದು ಮನೆ ನನ್ನ ಕುಟುಂಬದ ಸದಸ್ಯನ ಜೊತೆ ನಾನು ಬಂದು ಸೇರಿದ್ದೀನಿ ಅಂತ ನಾನು ತುಂಬ ಹೃದಯದಿಂದ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಕಲಾವಿದ್ರ ಜೀವನ ಕೆಲವರು ರೂಪಿಸ್ಕೊಂಡಂಗಿರುತ್ತೆ. ನಾವು ಕಲಾ ಜೀವನದಲ್ಲಿ ಹೇಗೆ ರೂಪಿಸ್ಕೊಂಡು ಹೋಗ್ತೀವೋ ಹಾಗಿರುತ್ತೆ. ಹಾಗೆ ಸಮಾಜ ನಮ್ಮನ್ನು ಗುರುತಿಸುತ್ತೆ. ಅದೇ ರೀತಿ ನಾನು ಸಮಾಜದಲ್ಲಿ ನನ್ನ ತನವನ್ನು ಬಿಡದೆ ರೈತ ಸಂಘದ ಅಧ್ಯಕ್ಷೆಯಾಗಿ, ವುಮನ್ ರೈಟ್ಸ್ ಪ್ರೆಸಿಡೆಂಟ್ ಆಗಿ ಸಮಾಜಕ್ಕೆ ನನ್ನ ಕೈಯಲ್ಲಿ ಏನಾಗುತ್ತೋ ಅಳಲಿ ಸೇವೆ ಎಲ್ಲ ಮಾಡ್ಕೊಂಬಂದಿದ್ದೀನಿ. ಈಗ ಅನಾಥಾಶ್ರಮದಲ್ಲಿ ಕೂಡ ಯಾರೂ ಅನಾಥರಿಲ್ಲ. ಭಗವಂತ ಅದೊಂದು ಪಟ್ಟ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅಲ್ಲಿ ಹೋಗಿ ಅಂಧರಿಗೆ, ವೃದ್ಧರಿಗೆ, ಅಂಗವಿಕಲರಿಗೆ ನನ್ನ ಬರ್ತಡೇನ ಅವ್ರ ಜೊತೆ ನಾನು ಸೆಲೆಬ್ರೇಟ್ ಮಾಡ್ಕೋತಾ ಇದ್ದೀನಿ. ತಾಯಿ ತಂದೆ ಹೇಳಿದವರು ನನಗೆ ಇಂಥ ತಾಯಿ ತಂದೆ ಸ್ವರೂಪರು ನನಗೆ ಸಿಕ್ಕಿದ್ರೆ ಅಣ್ಣ ತಮ್ಮಂದರು ಯಾವಾಗಲೂ ನನ್ನ ಜೊತೆ ಇವರು ಹಿಂಗೆ ಇರಲಿ ಅಂತ ಭಗವಂತನ ಬೇಡಿಕೊಂಡು, ಇವರ ಬಿಸ್ನೆಸ್ಸು, ಇವ್ರು ನೆನೆಸಿರೋ ಕಾರ್ಯಗಳು, ಇವ್ರು ಓಡಾಡೋ ಕಡೆ ಎಲ್ಲ ಕೆಲಸಗಳು ಯಶಸ್ಸು, ಕೀರ್ತಿ, ಅವ್ರ ಜನ್ಮ ಕೊಟ್ಟ ತಂದೆ ತಾಯಿ ಹೆಸರಿಗೆ, ಅವ್ರ ಕೈ ಹಿಡಿದ ಪತ್ನಿ, ಎಲ್ಲರಿಗೂ ಅವ್ರ ಕುಟುಂಬಕ್ಕೆ ಭಗವಂತ ಚೆನ್ನಾಗಿಟ್ಟಿರಲಿ ಅಂತ ನಾನು ಬೇಡ್ಕೊತೀನಿ. ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ. Thank you so much.